ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ ಮತ್ತೆ ಕಾವ್ಯ. ಗಿಲ್ಲಿ ಮತ್ತೆ ಕಾವ್ಯ, ಯಾಕೆ ಇಬ್ರು ಅಂತ? ಗಿಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಮತ್ತೆ ಎಂಟರ್ಟೈನ್ ಮಾಡ್ತಾನೆ, ಎಲ್ಲಾದ್ರಲ್ಲೂ ಇದಾರೆ ಅದಕ್ಕೆ. ಹಾಗಾಗಿ ವಿನ್ ಆಗ್ಬೇಕು. ಯಾರು ವಿನ್ ಆಗ್ಬಾರ್ದು? ಅಶ್ವಿನಿ. ಯಾಕೆ? ಅವಳು ತುಂಬಾ ಅಂದ್ರೆ ರೇರ್ ಆಗಿ ಚೆನ್ನಾಗಿ ಮಾತಾಡಲ್ಲ, ತುಂಬಾ ಇದ್ವಾಗಿ ಮಾತಾಡ್ತಾಳೆ, ಅದಕ್ಕೆ ಜಗಳ ಆಡ್ತಾರೆ ತುಂಬಾ, ಅದಕ್ಕೆ ತುಂಬಾ ಜಗಳ ಆಡ್ತಾಳೆ ಅಂತ. ಅಂದ್ರೆ ಗಿಲ್ಲಿ ಕಾಮಿಡಿ ಇಷ್ಟ ಆಗುತ್ತಾ ನಿಮ್ಗೆ? ತುಂಬಾ ಇಷ್ಟ ಆಗುತ್ತೆ. ಅದು ಬಿಗ್ ಬಾಸ್ ಮನೆಯಲ್ಲಿ ಅವರು ಚೆನ್ನಾಗಿ ಕಾಮಿಡಿ ಮಾಡಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾರು ಹೇಳ್ತಾರೆ ಆತರ? ಯಾರು ಹೇಳಲ್ಲ. ಅಶ್ವಿನಿ ಹೇಳಿ ತುಂಬಾ ಇಷ್ಟ ಆಗುತ್ತೆ ಅವ್ರ ಕಾಮಿಡಿ. ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡೋದು ಅಂದ್ರೆ ಗಿಲ್ಲಿಗೋಸ್ಕರನೇ ನೋಡ್ತಾರೆ, ಗಿಲ್ಲಿ ಅಂಡ್ ಕಾವ್ಯಗೋಸ್ಕರ. ಓಕೆ, ಅಂದ್ರೆ ಅವ್ರಿಬ್ರು ಇರ್ಲಿ ಬಿಗ್ ಬಾಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಈ ಸರಿ ಯಾರು ನೋಡ್ತಾ ಇರ್ಲಿಲ್ಲ ಅಂತೀರಾ? ಇಲ್ಲ ಅನ್ಕೊಂತೀನಿ, ಜಾಸ್ತಿ ಎಂಟರ್ಟೈನ್ಮೆಂಟ್ ಗೋಸ್ಕರನೇ, ಪೀಪಲ್ಸ್ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ತಾನೇ ನೋಡೋದು. ಎಂಟರ್ಟೈನ್ಮೆಂಟ್ ಮಾಡೋದೇ ಗಿಲ್ಲಿ ಅದ್ರಲ್ಲಿ. Okay. ಸೊ ಅದಕ್ಕೆ ಬಿಗ್ ಬಾಸ್ ಅರ್ಧ ನೋಡ್ತಾ ಇರೋದಂದ್ರೆ ಗಿಲ್ಲಿಗೋಸ್ಕರನೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ ಬ್ರೋ. ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ಫೇಕ್ ಈ ಸರಿ? ಈ ಸಲ ಏನ್ ಹೇಳಿದ್ರು ಬ್ರೋ, ನಂಗೆ ಕರೆಕ್ಟ್ ಕೇಳ್ತಿಲ್ಲ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ. ಓಕೆ, ಯಾರು ವಿನ್ನರ್ ಆಗ್ಬಹುದು? ಗಿಲ್ಲಿ ನಟ. ಗಿಲ್ಲಿ. ಹಾ. ಆಲ್ಮೋಸ್ಟ್ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ. ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಇಲ್ಲ ಅಂತೀರಾ ಅಥವಾ ಹೇಗೆ? ಇಲ್ಲ ಅನ್ಕೊಂತೀರಿ, ಆದ್ರೂ ಯಾರೋ ಇಬ್ರು ಅವ್ರು ಅಷ್ಟೇ. ಇಬ್ರಿ ಧ್ರುವ ಮತ್ತೆ ನಾವ್ ಬೇಡ ಅವನೇ, ಅವ್ರಿಬ್ರು ಅವ್ರೆ ಅಷ್ಟೇ. ಅಷ್ಟೇ ಅಂತೀರಾ? ಈ ಸರಿ ಗಿಲ್ಲಿನೇ ಗೆಲ್ಲೋದು. ಬಿಗ್ ಬಾಸ್ ನೋಡ್ತೀರಾ ಕನ್ನಡ? ನೋಡ್ತೀವಿ. ಓಕೆ, ಯಾರು ವಿನ್ನರ್ ಆಗ್ಬೇಕು ಈ ಸರಿ? ಗಿಲ್ಲಿ. ಗಿಲ್ಲಿ. ಹಾ. ಗಿಲ್ಲಿ ಯಾಕೆ ಆಗ್ಬೇಕು ಅಂತ? ಅವ್ರು ಚೆನ್ನಾಗಿದ್ದಾರೆ, ಕಾಮಿಡಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಆಗಿದ್ದಾರೆ, ಅದಕ್ಕೆ ಬಿಗ್ ಬಾಸ್ ಅಲ್ಲಿ. ಅದಕ್ಕೆ ಅವರೇ ವಿನ್ ಆಗ್ಬೇಕಂತನಾ? ಹೌದು. ಓಕೆ, ನಿಮ್ಗೆ ಯಾರು ಇಷ್ಟ? ರಕ್ಷಿತಾ ಅವ್ರ ಗಿಲ್ಲಿ. ರಕ್ಷಿತಾ ಅವ್ರ ಗಿಲ್ಲಿ. ಅವ್ರ ಜೊತೆ ಕಾವ್ಯ ಇರ್ತಾರಲ್ಲ, ಅವ್ರ ಬಗ್ಗೆ? ಅವರು ಇನ್ನಾದ್ರೂ ಪರವಾಗಿಲ್ಲ, ಅಂದ್ರೆ ಜಾಸ್ತಿ ರಕ್ಷಿತಾ ಗಿಲ್ಲಿ ಇಷ್ಟ. ಓಕೆ, ರಕ್ಷಿತಾ ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಅಂತ? ಅವ್ರ ಮೆಚುರಿಟಿ, ಅವ್ರು ಮಾತಾಡೋ ರೀತಿ, ನಾಮಿನೇಷನ್ ಅಲ್ಲಿ ಆಡೋ ಈ ರೀತಿ ಎಲ್ಲ ಇಷ್ಟ. ಹಾಗಾಗಿ ಅವ್ರು ವಿನ್ ಆಗ್ಬೇಕಂತ. ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸರಿ ಯಾರು ವಿನ್ ಆಗ್ಬೋದು ಅಂತೀರಾ? ಗಿಲ್ಲಿ 100% ಗೆಲ್ಬೋದು. ಗಿಲ್ಲಿ. ಗಿಲ್ಲಿ ಕಾಂಪಿಟೇಟರ್ ಯಾರು ಅಂತೀರಾ? ಅಂದ್ರೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು? ಗಿಲ್ಲಿಗೆ ಕಾಂಪಿಟೇಟರ್ ಅಶ್ವಿನಿ ಗೌಡ. ಅಶ್ವಿನಿ ಗೌಡ. ಹೌದು. ಓಕೆ, ಅಶ್ವಿನಿ ಗೌಡ ಅಂದ್ರೆ ಸ್ವಲ್ಪ ಜಗಳ ಮಾಡ್ತಾರಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರು ಎಷ್ಟೇ ಜಗಳ ಆಡಿದ್ರು ನಮ್ ಗಿಲ್ಲಿ ಮೇಲೆ ಯಾರು ಗೆಲ್ಲಕ್ಕಾಗಲ್ಲ. Okay. ನಮ್ ಗಿಲ್ಲಿ ಮಾತಾಡೋ ಮಾತುಗಳಿಗೆ, ಅವ್ರ ಆಟ ಆಡೋಕೆ, ಮತ್ತೆ ಅವ್ರ ಆಟಿಟ್ಯೂಡ್ ಎಲ್ಲಿ ತೋರಿಸ್ತಾರೋ ಅಲ್ಲೇ ತೋರಿಸ್ತಾರೆ. ಆಮೇಲೆ ಅವರೇ ಗೆಲ್ಲೋದನ್ನ ನಾವು ನಂಬ್ತೀವಿ. ಓಕೆ, ಬಿಗ್ ಬಾಸ್ ಅಲ್ಲಿ ಫುಲ್ ರೋಸ್ಟ್ ಮಾಡ್ತಾರಂತಾನೆ ಹೇಳ್ಬೋದು ಗಿಲ್ಲಿ ಎಲ್ಲಾರ್ನು, ಏನ್ ಹೇಳ್ತೀರಾ? ಆದ್ರೆ ಅವ್ರು ಎಷ್ಟೇ ಏನ್ ಮಾಡಿದ್ರು ಗಿಲ್ಲಿ ಬಂದೇ ಬರ್ತಾನೆ, ಅದು ನಂಗೆ ಕಾನ್ಫಿಡೆನ್ಸ್ ಐತೆ. ಗಿಲ್ಲಿ ಬಂದೇ ಬರ್ತಾರೆ ಅಂತೀರಾ? ಕಾನ್ಫಿಡೆನ್ಸ್ ಐತೆ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಯಾರು ಇರ್ಬೋದು? ಬೇಕಂದ್ರೆ ಅವ್ರು ಚಿಕ್ಕ ಹುಡುಗಿ ಹೆಸರೇನಾ? ಅಶ್ವಿನಿ. ರಕ್ಷಿತಾ. ಯಾಕೆ ಫೇಕ್ ಅಂತ? ಯಾಕಂದ್ರೆ ಅವರು ಏಜ್ ಕಮ್ಮಿ ಅಂದ್ರೆ ಆದ್ರೆ ಬಿಗ್ ಬಾಸ್ ಅಲ್ಲಿ ಏಜ್ ಇದೆ ಇರಲ್ಲ, ಆದ್ರೂ ಅವ್ರು ಮಾತಾಡೋದಕ್ಕೆ, ಅವ್ರು ಗೇಮ್ ಆಡೋದಕ್ಕೆ ಏನಕ್ಕೂ ಸೆಟ್ ಆಗಲ್ಲ. ಆದ್ರೂ ಎಷ್ಟೇ ಇದಾದ್ರೂ ಫೇಕೆ. ಅಂದ್ರೆ ಅವ್ರು ಯೋಗ್ಯತೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ರಾಶಿಕಾ ಮತ್ತೆ ಸೂರಜ್ ಲವ್ ಇತ್ತು, ಈಗ ಬ್ರೇಕಪ್ ಆಯ್ತು, ಏನ್ ಹೇಳ್ತೀರಾ? ಅಂದ್ರೆ ಅದೆಲ್ಲ ಫೇಕ್. ಇದು ಏನಿದ್ರೇನು ಸುಮ್ನೆ ಜನಗಳು ನೋಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಷ್ಟೇ. ಹುಡ್ಗಂದೇ ಬ್ರೇಕಪ್ ಆಗಿದೆ, ಇನ್ನು ಅವ್ರ ಬ್ರೇಕಪ್ ಅವರೆಲ್ಲ ತಲೆ ಅದು ಜನಗಳು ನೋಡ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಅದು ಜನಗಳು ನೋಡಿದಾದ್ಮೇಲೆ ಲಾಸ್ಟ್ ಅಲ್ಲಿ ಅಣ್ಣ ಅಂತ ಹೇಳಿ ಹೇಳ್ತಾರೆ. ಇವಾಗ ಗಿಲ್ಲಿನ ಕಾವ್ಯನೂ ಅಷ್ಟೇ, ಮೊನ್ನೆ ರಾಖಿ ಕಟ್ಸಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಜನಗಳು ನೋಡ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ, ಆಮೇಲೆ ವಿನ್ ಆಗೋ ಟೈಮ್ ಅಲ್ಲಿ ಅಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಫೇಕ್ ಲವ್. ಥ್ಯಾಂಕ್ ಯು. ಲವ್ ಅನ್ನೋದೆಲ್ಲ TRP ಗೋಸ್ಕರ, ಮತ್ತೆ ಅವ್ರು ಫೇಮಸ್ ಆಗೋಕ್ಕೋಸ್ಕರ ಬಿಗ್ ಬಾಸ್ ಅಲ್ಲಿ ಅವ್ರು ಮಾಡ್ಕೊಳೋದು ಅಷ್ಟೇ. ಅಷ್ಟೇ ಅಂತೀರಾ? ಅಷ್ಟೇ. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್, ನೋಡ್ತೀವಿ. ಓಕೆ, ಯಾರು ವಿನ್ನರ್ ಆಗ್ಬೋದು ಈ ಸೀಸನ್? ಗಿಲ್ಲಿ. ಯಾರು ಗೆಲ್ಬಹುದು? ಗೆಲ್ಬೋದು ಗಿಲ್ಲಿ ಅಂತ ಅನ್ಸುತ್ತೆ. ಗಿಲ್ಲಿ. ಗಿಲ್ಲಿ ಆಟ ಚೆನ್ನಾಗಿದೆ ಅಂತೀರಾ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ? ಅವ್ರು ಯಾರು? ಹೇಳಿ. ಅಶ್ವಿನಿ ಇದಾರೆ, ಜಾನು ಇದಾರೆ, ಧುವಂತ್ ಇದಾರೆ, ಅಭಿ ಇದಾರೆ, ಧನು ಇದಾರೆ. ಎಲ್ರು ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಸ್ವಲ್ಪ ಜನ ಅವರು ವೀಕ್ ಆಗಿ ಬರ್ತಾ ಇದಾರೆ ಅಷ್ಟೇ. ಅಷ್ಟೇ ಅಂತೀರಾ? ಥ್ಯಾಂಕ್ ಯು. ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ ಆಗ್ಬೋದು. ಗಿಲ್ಲಿ. ಗಿಲ್ಲಿ ಚೆನ್ನಾಗಿ ಆಡ್ತಾನಂತೀರಾ ಬಿಗ್ ಬಾಸ್ ಅಲ್ಲಿ? ಸೂಪರ್ ಸೂಪರ್. ಸೂಪರ್. ಬರೀ ಕಾಮಿಡಿ ಮಾಡ್ತಾನಂತಾರೆ, ಏನ್ ಇಲ್ಲ, ಹೇಳ್ತೀರಾ? ಕಾಮಿಡಿ ಎಲ್ಲ ಅದಕ್ಕೂ ಅಡ್ಜಸ್ಟ್ ಆಗ್ತಾನೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ. ಅಡ್ಜಸ್ಟ್ ನಿಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ ಅಥವಾ ಕಾವ್ಯ ಇಬ್ಬರಾಗ ಒಬ್ರು ವಿನ್ ಆಗ್ಬೋದು. ಇಬ್ಬರಲ್ಲಿ ಯಾರು ವಿನ್ ಆದ್ರೂ ಓಕೆ. ಓಕೆ, ಓಕೆ, ಅವರು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ? ಚೆನ್ನಾಗಿದೆ, ಚೆನ್ನಾಗಿದೆ. ಈಗ ಮತ್ತೆ ಯಾರು ಕಾವ್ಯಾಗ ಬಕೆಟ್ ಅಂತಾರೆ ಬಿಗ್ ಬಾಸ್ ಮನೇಲಿ, ಏನ್ ಅಂತೀರಾ? ಅದೆಲ್ಲ ಸುಳ್ಳು, ಅವಳೇನ್ ಬೆಕ್ಕಿಟ್ ಹಿಡಿಯಲ್ಲ. ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಲ್ಲಿ? ಎಲ್ಲಾರು ಚೆನ್ನಾಗಿ ಆಡ್ತಾರೆ. ನಿಮ್ಗೆ ಇಷ್ಟ ಆಗಲ್ಲ ಅಂತಂದ್ರೆ ಯಾರು? ಅಶ್ವಿನಿ ಗೌಡ. ಯಾಕೆ? ಅವ್ರಂತ ರ್ಯಾಶ್ ಆಗಿ ಮಾತಾಡ್ತಾರೆ, ಅದಕ್ಕೆ ಇಷ್ಟ ಆಗಲ್ವಾ? ಥ್ಯಾಂಕ್ ಯು.
ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಮತ್ತೆ ಕಾವ್ಯ ಗಿಲ್ಲಿ ಮತ್ತೆ ಕಾವ್ಯ. ಯಾಕೆ ಇಬ್ರು ಇಷ್ಟ ಆಗ್ತಾರೆ? ಇಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದೆ, ಇಬ್ರು ಚೆನ್ನಾಗಿ ಆಡ್ತಾ ಇದಾರೆ. ನಮ್ ಪ್ರಕಾರ ಗಿಲ್ಲಿ ವಿನ್ನರ್, ಕಾವ್ಯ ರನ್ನರ್ ಅಪ್ ಆಗ್ಬೇಕು ಬ್ರೋ. ಕಾವ್ಯ ಚೆನ್ನಾಗಿದ್ದಾಳ? ಕಾವ್ಯ ಚೆನ್ನಾಗಿದೆ ಬ್ರೋ. ಕಾವ್ಯ ಕಣ್ಣಿಷ್ಟ ಬ್ರೋ ನಮ್ಗೆಲ್ಲ. ಕಾವ್ಯ ಕಣ್ಣಿಷ್ಟ? ಕಣ್ಣಿಷ್ಟ ಬ್ರೋ. ಏನ್ ಬ್ರೋ ಅಷ್ಟು ಜೂಮ್ ಹಾಕಿ ನೋಡಿದ್ರೆ ಕಾವ್ಯ ಕಣ್ಣು? ಕಣ್ಣೇ ಬ್ರೋ ಇದು ಅಟ್ರಾಕ್ಷನ್. ಕಣ್ಣ ಅಟ್ರಾಕ್ಷನ್. ಈಗ ಗಿಲ್ಲಿಗೆ ಅಣ್ಣ ಅಣ್ಣ ಅಂತಿರ್ತಾಳೆ, ಏನ್ ಹೇಳ್ತೀರಾ? ಅದೆಲ್ಲ ಆಗಲ್ಲ ಬ್ರೋ. ಅವ್ರ ಫ್ರೆಂಡ್ಶಿಪ್ ಅಣ್ಣ ತಂಗಿ ಅಂತ ಏನಿಲ್ಲ. ತಂಗಿ ಅಣ್ಣ ಅಂದವರೆಲ್ಲ ತಂಗಿ ಆಗಲ್ಲ ಬ್ರೋ. ಓಕೆ, ಹಾ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಸುಮ್ನೆ ಕಂಟೆಂಟ್ ಗೋಸ್ಕರ ಅವಳನ್ನ ಯೂಸ್ ಮಾಡ್ಕೊಳ್ತಿದ್ರ ಅಂತಾರೆ ಅಥವಾ ಹೇಗೆ? ಇಲ್ಲ ಬ್ರೋ, ಎಷ್ಟ್ ದಿವಸ ಅಂತ ನಾಟಕ ಮಾಡಕ್ ಆಗುತ್ತೆ ಬ್ರೋ? 5 ವಾರದಿಂದ ನಾಟಕ ಮಾಡಕ್ ಆಗುತ್ತೆ. ಅವ್ನು ಇರೋದೇ ಹೆಂಗೆ ಬ್ರೋ, ಅವನು ರಿಯಲ್ ಗೇಮ್ ಆಡ್ತಾ ಉಂಟು. Real game ರಿಯಲ್ ಆಗಿರೋದೇ ಈಚೆ ಹೆಂಗವನು ಒಳಗಡೆನೂ ಹಂಗೆ ಅವನೇ ಬ್ರೋ, ಕಾಮಿಡಿ ಆಗಿ. ಅಂದ್ರೆ ಇಬ್ರದು ಫ್ರೆಂಡ್ಶಿಪ್ ಒಳ್ಳೆ ಚೆನ್ನಾಗಿದೆ ಅಂತೀರಾ? ಬಾಂಡಿಂಗ್ ಎಸ್ ಬ್ರೋ, ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ಬಿಗ್ ಬಾಸ್ ಅಲ್ಲಿ ಹೋದ ತಕ್ಷಣ ಲವ್ ಏನಾದ್ರು ಆಗುತ್ತಾ ಅಂತ? ಇಲ್ಲ ಬ್ರೋ, ನಮ್ಗೆ ಇಲ್ಲಿ ಕಾಲೇಜಲ್ಲಿ 3 ವರ್ಷದಿಂದ ಯಾವ ಲವ್ ಆಗಿಲ್ಲ, ಹೆಂಗೆ ಅವೆಲ್ಲ ಗೊತ್ತಿಲ್ಲ ಬ್ರೋ. ಅಂದ್ರೆ ಈಗ ಸುರಾಜು ಒಂದೇ ದಿವಸಕ್ಕೆ ಅವಳನ್ನ ಅಷ್ಟೊಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ರಂತೀರಾ? ಬ್ರೋ ಅವ್ರು ನಮ್ಗೆ ಅಯ್ಯೋ ಅನ್ಸ್ತಾರ ಬ್ರೋ. ಸಿಂಗಲ್ಸ್ಗೆಲ್ಲ ಒಂದೇ ವಾರಕ್ಕೆ ಫುಲ್ ಅಷ್ಟೊಂದು ಕ್ಲೋಸ್ ಆಗ್ತಾರ ಅಂತ ನಮಗೂ ಡೌಟ್ ಬ್ರೋ. ಓಕೆ, ನಾವು ಕಾಲೇಜಲ್ಲಿ ಅಲಿತಾ ಇದೀವಿ, ನಮ್ಗೆ ಯಾರು ಕ್ಲೋಸ್ ಆಗಿಲ್ಲ, ಅವ್ರಿಗೆ ಹೆಂಗ್ ಕ್ಲೋಸ್ ಆದ್ರ ಅಂತ ಅಯ್ಯೋ ಅನ್ಸ್ತಾರ ಬ್ರೋ. ನಮ್ಗೆ ಅಂದ್ರೆ ಜಿಮ್ ಬಾಡಿ ಮಾಡ್ಕೋಬೇಕಂತೀರಾ ಅಥವಾ ಹೇಗೆ? ಮಾಡ್ಕೊಬೇಕು ಬ್ರೋ. ನಮ್ ಹುಡ್ಗ ಜಿಮ್ಗೆ ಹೋಗ್ತಾವನೆ. ಬಿಗ್ ಬಾಸ್ ನೋಡ್ಬಿಟ್ಟು ಜಿಮ್ಗೆ ಹೋಗ್ತಾವ್ ಬ್ರೋ. ಸೂರಜ್ ತರ ಆಗಕ್ಕೆ ಬಿಗ್ ಬಾಸ್ ನೋಡ್ಬಿಟ್ಟು ಜಿಮ್ಗೆ ಹೋಗ್ತಾವ್ ನೋಡಿ. ಓಕೆ, ಅಂದ್ರೆ ಈಗ ಅವರು ಸೂರಜ್ ಸರ ಒಂದೇ ದಿವಸದಲ್ಲಿ ಹುಡುಗಿ ಪಟಾಯಿಸ್ಬೇಕಂತನ? ಅದು ಅವ್ರು ಪಟಾಯಿಸಿದಲ್ಲ ಬ್ರೋ, ಅವ್ನ್ ಬಿದ್ದಿರೋದಲ್ಲ ಬ್ರೋ, ಅವ್ಳು ಬಿದ್ದಿರೋದ್ ಬ್ರೋ ಸೂರಜ್ಗೆ. ಮತ್ತೆ ಬ್ರೇಕಪ್ ಆಯ್ತಲ್ಲ ಬ್ರೋ ಅವ್ರದ್ದು? ಬೇಕಪ್ಪ ತಿರ್ಗಾ Catch up. ಬಿಡಿ ಬ್ರೋ, ಹೆಂಗ ಸೂರಜ್ ಆಟ ಅವ್ನ್ ಆಡ್ಲಿ ಬ್ರೋ. ಓಕೆ, ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓಕೆ, ಈ ಸೀಸನ್ ಈ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿನ ಆಗ್ಬೇಕು ಅಂತ? ಓಕೆ, ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ? ಬಿಗ್ ಬಾಸ್ ಅಲ್ಲಿ ಯಾರು ಇಲ್ಲ, ಯಾಕೆ? ಯಾರು ಚೆನ್ನಾಗಿ ಆಡಲ್ಲ ಅಂತನಾ ಅಥವಾ ಹೇಗೆ? ಅವನ ತರ ಯಾರು ಆಡ್ತಾ ಇಲ್ಲ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಯಾರು ವೈಟ್ ಕಾರ್ಡ್ ಎಂಟ್ರಿ ಆಗ್ಬಿಟ್ಟು ರಿಷಾ ಬಂದಿದ್ದಾರೆ, ಫುಲ್ಲು ಜಗಳ ಮಾಡ್ತಿದ್ದಾರೆ. ಫುಟೇಜ್ಗೋಸ್ಕರ ಜಗಳ ಮಾಡ್ತಿದಾರೆ ಅಂತೀರಾ ಅಥವಾ ಏನಂತೀರಾ? ಗೊತ್ತಿಲ್ವಾ? ಸರಿ, ಒಂದ್ ನಿಮಿಷ. ಮ್ಯಾಮ್, ನೀವು ನೋಡ್ತೀರಾ? ಓಕೆ, ನಿಮ್ಮ ಫೇವ್ರೇಟ್ ಯಾರು ಇದ್ರಲ್ಲಿ? ಗಿಲ್ಲಿ. ಯಾಕೆ ಅಂತ? ಅವ್ನ್ ಮಾತಾಡೋದ್ ಚೆನ್ನಾಗಿರುತ್ತೆ, ರೋಸ್ಟ್ ಮಾಡೋದ್ ಚೆನ್ನಾಗಿರುತ್ತೆ. ಓಕೆ, ರಿಷಾ ಗಿಲ್ಲಿದು ಫುಲ್ ಜಗಳ ನಡೀತಿದೆ ಬಿಗ್ ಬಾಸ್ ಅಲ್ಲಿ, ಏನಂತೀರಾ? ಅವ್ರು ಆಡೋರು ಆಡ್ಕೋತಾರೆ, ಲಾಸ್ಟ್ ಅಲ್ಲಿ ಅವನಿಗೆ ಅವನೇ ಗೆಲ್ಲೋದ? ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಅಂತೀರಾ? ಕಾವ್ಯ ಚೆನ್ನಾಗ್ ಆಡ್ತಾಳೆ. ಅದನ್ನ ಕಾವ್ಯ. ಕಾವ್ಯದವ್ರದ್ದು ಜೋಡಿ ಹೇಗಿದೆ ಅಂತೀರಾ? ಜೋಡಿ ಏನಿಲ್ಲ ಅವ್ರದ್ದು, ಓಕೆ, ಪ್ಯೂರ್ ಫ್ರೆಂಡ್ಶಿಪ್. ಪ್ಯೂರ್ ಫ್ರೆಂಡ್ಶಿಪ್. ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಬ್ರೋ, ನೋಡ್ತೀರಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ ಆಗ್ಬೋದು ಬ್ರೋ. ಗಿಲ್ಲಿ. ಮಸ್ತಾಗ್ ಯಾಕೆ ಗಿಲ್ಲಿನ ಆಗ್ಬೇಕು ಅಂತ? ಮಸ್ತಾಗ್ ಆಡ್ತಾ ಇದ್ದಾರೆ ಬ್ರೋ. ಕೌಂಟರ್ ಚೆನ್ನಾಗ್ ಕೊಡ್ತಾರೆ. ಅವ್ರು ಹೇಳೋ ಮಾತಲ್ಲಿ ಸ್ಪಷ್ಟತೆ ಇರುತ್ತೆ, ಅರ್ಥ Okay. ಆಗುತ್ತೆ clean. ಹಾಗಾಗಿ ಅವರೇ ವಿನ್ನರ್ Yes ಆಗ್ಬೇಕಂತ? bro. ಅಂದ್ರೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಇಲ್ಲ ಅಂತೀರಾ ಅಥವಾ ಹೇಗೆ? ಯಾರು ಇಲ್ಲ ಬ್ರೋ. ಯಾರು ಇಲ್ಲ? 100% ಅವರೇ ಬ್ರೋ. ಓಕೆ, ಗಿಲ್ಲಿ ಸಿಂಪತಿಯಿಂದ ಆಟ ಆಡ್ತಾನೆ ಅಂತ ಏನ್ ಹೇಳ್ತೀರಾ? ಇಲ್ಲ ಬ್ರೋ, ಇಲ್ಲ ಬ್ರೋ. ಸಿಂಪತಿಯಿಂದ ಆಡ ಆತರ ಏನಿಲ್ಲ, ಆತರ ಏನಿಲ್ಲ ಬ್ರೋ. ಅಂದ್ರೆ- ಅವ್ರ ಆಟ ಅವ್ರು ಆಡ್ತಿದ್ದಾರೆ, ರಿಯಲ್ ಆಗಿ ಆಡ್ತಿದಾರ ಅಂತೀರಾ? ರಿಯಲ್ ಆಗಿ ಆಡ್ತಿದ್ದಾರೆ ಬ್ರೋ. ಓಕೆ, ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಯಾರು? ಫೇಕ್ ಅಂದ್ರೆ ಅಶ್ವಿನಿ ಗೌಡ. ಅಶ್ವಿನಿ ಗೌಡ. ಯಾಕೆ ಎಸ್ ಬ್ರೋ, ಅವ್ರು ಇಷ್ಟ ಆಗಿಲ್ಲ ಬ್ರೋ. ಅದು ಇಷ್ಟ ಆಗಲ್ಲ? ಚೆನ್ನಾಗ ಓಕೆ, ಈಗ ವೈಟ್ ಕಾರ್ಡ್ ರಿಷಾ ಬಂದ್ಬಿಟ್ಟು ಫುಲ್ ಜಗಳ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ, ಏನ್ ಹೇಳ್ತೀರಾ? ಏನ್ ಹೇಳೋದ್ ಬ್ರೋ, ಗಿಲ್ಲಿನೇ ಗೆಲ್ಲೋದು. ಯಾರು ಏನಾನ ಮಾಡ್ಕೊಳ್ಳಿ, ಗಿಲ್ಲಿನೇ ಬೇಕು. ಗಿಲ್ಲಿ ಗೆದ್ರೆ ಸಾಕಂತನಾ? ಗಿಲ್ಲಿ ಗೆದ್ರೆ ಸಾಕು ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಚೆನ್ನಾಗಿ ಆಡ್ತಾನಂತೀರಾ ಬಿಗ್ ಬಾಸ್ ಅಲ್ಲಿ? ಹಾ, ಆಡ್ತಾನೆ. ಚೆನ್ನಾಗಿ ಆಡ್ತಾರೆ. ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ ಗೌಡ. ಅಶ್ವಿನಿ ಗೌಡ. ಯಾಕೆ? ನೀವೇ ನಂಗೆ ಇಷ್ಟ ಇಲ್ಲ, ಅದಕ್ಕೆ. ಇಷ್ಟ ಇಲ್ವಾ ನಿಮಗೆ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ? ಯಾಕೆ ಗಿಲ್ಲಿನ ಗೆಲ್ಬೇಕು ಅಂತ? ಚೆನ್ನಾಗ್ ಆಡ್ತಾನ, ಫೇಕ್ ಯಾ- ಇಲ್ಲ. ಓಕೆ, ಈಗ ಕಾವ್ಯದು ಮತ್ತೆ ಗಿಲ್ಲಿ ಜೋಡಿ ಹೇಗಿದೆ? ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಅಂತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ಕನ್ನಡ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ, ಪಕ್ಕ ಗಿಲ್ಲಿ. ಗಿಲ್ಲಿ. ಗಿಲ್ಲಿನ ಯಾಕೆ ಆಗ್ಬೇಕು ಅಂತ? ಹಾ? ಗಿಲ್ಲಿನ ಯಾಕೆ ಲಾಯಲ್ ಆಗಿ ಅವನೆ, ಯಾರಿಗೂ ಮೋಸ ಮಾಡಿಲ್ಲ, ಚೆನ್ನಾಗ್ ಆಡ್ತಿದ್ದಾನೆ. ಟಾಸ್ಕ್ ಬಂದ್ರೆ ಟಾಸ್ಕ್ಗೆ ರಿಲೇಶನ್ಶಿಪ್ ಇರಲ್ಲ, ಏನು ಮೋಸ ಮಾಡಲ್ಲ. ಟಾಸ್ಕ್ ಬಂದ್ರೆ 100% ಕೊಟ್ಟೆ ಕೊಡ್ತಾನೆ. ಹೌದು. ಅವ್ನ್ ಬಿಟ್ಕೊಂಡ್ ಕೊಡಲ್ಲ, ಸ್ಟ್ಯಾಂಡ್ ಕೊಡ್ತಾನೆ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ? ಯಾರು ಚೆನ್ನಾಗ್ ಆಡಲ್ಲ, ಗೊತ್ತಿದ್ರು ಆಡಲ್ಲ ಅಂದ್ರೆ ಅಶ್ವಿನಿ ಗೌಡ, ಹೌದು. ರಿಷಾ, ರಾಶಿಕಾ ಎಲ್ಲ ಇವ್ರೆ. ಓಕೆ, ರಿಷಾ ಏನ್ ಹೇಳ್ತಿದ್ರಂದ್ರೆ ಬನೇನ ಹಾಕೊಂಡು ಸಿಂಪತಿ ತಗೊಳ್ತಿದ್ದಾರೆ ಗಿಲ್ಲಿ ಅಂತಾರೆ, ಏನ್ ಹೇಳ್ತೀರಾ? ಸರ್, ಮತ್ತೆ ಬೇರೆಯವ್ರು ಹಾಕಿದ್ದೆಲ್ಲ ತಪ್ಪಿರಲ್ಲ, ಗಿಲ್ಲಿ ಮಾತ್ರ ಹಾಕಿದ್ರೆ ತಪ್ಪ. ಅವ್ರು ಧನು ಅವರು ಹಾಕಿದ್ರು ಬನಿಯನ್ನು, ಮತ್ತೆ ಅವ್ರು ತಪ್ಪಿಲ್ವಾ? ಹೌದು.
ಇಟ್ಸ್ ಅ ಲೈಫ್ ಸ್ಟೈಲ್. ಮತ್ ನೀನು ಅವರು ಆಗ್ಲಿ ಯಾರು ಕೇಳ್ತಾರೆ? ಹೌದು. ಅದಕ್ಕೆ ಅಂದ್ಬಿಟ್ಟು ಬಡವರು ನಾವು ತೋರ್ಸ್ಕೊಂತೀವಿ ಅಂತ ಏನಿಲ್ಲ ಅಲ್ಲ, ಆಚೆ ಕಡೆ ಜನ ಗೊತ್ತು ಏನು ನಾವು ಮಾಡ್ತಾ ಇದೀವಿ ಅಂತ. ಹೌದು. ಅಂದ್ರೆ ಗಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದಾನೆ ಅಂತೀರಾ ಒಳಗಡೆ? ರೋಸ್ಟ್ ಪ್ಲಸ್ ಎನಿ ಟೈಮ್ ರಿವೆಂಜ್ ಬೇಕಾದ್ರೆ ಏನ್ ಬೇಕಾದ್ರೆ ತಗೊಂತಾವನೆ, ಹೌದು. ಅದ್ರಲ್ಲಿ ಏನ್ ಫಾಲ್ಟ್ ಇಲ್ಲ. ವಿನ್ನರ್ ಪಕ್ಕಕ್ಕಿದ್ದೀನಿ. ಕಾಂಪಿಟೇಟರ್ ಇಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಕಾಂಪಿಟೇಟರ್ ಯಾರು ಇಲ್ಲ ಸರ್, ಯಾರಿಲ್ಲ. ಯಾರು ಇಲ್ಲ. ಲಾಯಲ್ ಆಗಿರೋದಂದ್ರೆ ಗಿಲ್ಲಿ, ರಕ್ಷಿತಾ ಮತ್ತೆ ರಘು, ಮತ್ತೆ ಇನ್ ಬಂದ್ರೆ ಇನ್ನ ಸೂರಜ್ ದಾರಿಗೆ ಬರ್ತಾವ್ರೆ. ಹೌದು. ಅದೇ ಸೂರಜ್ ರಾಶಿಕನ್ ಬಿಟ್ಟ ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ ಆಕ್ಚುಲಿ 3 ಮೆಂಬರ್ಸ್ ಒಳಗಡೆ ಹೋದ್ರು. ಹೌದು. 3 ಮೆಂಬರ್ಸ್ ಹೋದ್ರು, ನೋಡ್ಕೊಂಡು ಹೋಗಿದ್ದಾರೆ ಹೌದು. ಬಿಗ್ ಬಾಸ್ ಹೆಂಗ್ ನಡೀತೈತೆ. ಬಟ್ ಯೂಸ್ ಮಾಡ್ಕೊಂಡಿರೋದು ರಘು ಸರ್ ಒಬ್ರೆ. ಹೌದು. ನೆಕ್ಸ್ಟ್ ಸೂರಜ್ ದಾರಿಗೆ ಬರ್ತಾವ್ರೆ. ಇನ್ನು ಥರ್ಡ್ ರಿಷಾ ಅಷ್ಟೊಂದು ಏನಿಲ್ಲ, ಗೊತ್ತಿದ್ರು ಕೂಡ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಅವ್ರೆ. ಹೌದು. ಬಡವರು ತೋರ್ಸ್ಕೊಂತ ಇದೀವಿ ಅಂತ ಏನಿಲ್ಲ ಸರ್. ಮಿಡಲ್ ಕ್ಲಾಸ್ ಹುಡುಗರು ಏನಂತ ನಮ್ಗೆ ಗೊತ್ತು, Okay. ಮಿಡಲ್ ಕ್ಲಾಸ್ ಬಗ್ಗೆ ನಮಗ್ ಗೊತ್ತು. ಅವ್ರು ಏನ್ ಸಫರ್ ಆದ ಹುಡುಗರೇ ಆಗ್ಲಿ, ಮಿಡಲ್ ಕ್ಲಾಸ್ ಬಾಯ್ಸ್ ಒಂದೊಂದಕ್ಕೆ ಏನೇನ್ ಸಫರ್ ಆಗ್ತೀವಿ ನಮಗ್ ಮಾತ್ರ ಗೊತ್ತು, ಬೇರೆ ಹೌದು. ಯಾರಿಗೂ ಗೊತ್ತಾಗಲ್ಲ. ಈಗ ಧ್ರುವಂತು ರಕ್ಷಿತಾ ಫೇಕ್ ಆಗಿದ್ದಾರೆ, ಅವಳಿಗೆ ಆಕ್ಚುಲಿ ಚೆನ್ನಾಗಿ ಮಾತಾಡಕ್ ಬರುತ್ತೆ ಅಂತ ಇದ್ರು. ಇಲ್ಲ ಧ್ರುವಂತ್ ಫೇಕ್ ಆಗಿರ್ಬೋದು, ಬಟ್ ರಕ್ಷಿತಾ ಫೇಕ್ ಆಗಿರಲ್ಲ. ಓಕೆ. ಫೇಕ್ ಆಗಿದ್ರೆ ನಾವೆಲ್ಲ ಏನ್ ಸರ್ ಓಟ್ ಹಾಕ್ತಿದ್ವಿ ಹೌದು. ಅಷ್ಟೇ ಅಲ್ವಾ? ಪ್ರತಿ ಸಾರಿ ಒಂದು ಹುಡುಗಿ ಮೇಲೆನೆ Target. ತಗೊಂಡ್ರೆ ಆಗುತ್ತಾ? ಅದಕ್ಕೆ ಗಿಲ್ಲಿನೇ ಸ್ಟ್ಯಾಂಡ್ ತಗೊಂತಾನೆ ಯಾವ್ದಕ್ಕೆ ಆಗ್ಲಿ. ಹೌದು. ಆ ತರ ಇರುತ್ತೆ ಸರ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಎಸ್ ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ? ಅವನು ತುಂಬಾ ಚೆನ್ನಾಗಿ ಆಡ್ತಾನೆ, ಇದ್ದಿದ್ದ ಡೈರೆಕ್ಟ್ ಆಗಿ ಹೇಳ್ತಾನೆ, ಫನ್ನು ಚೆನ್ನಾಗಿ ಮಾಡ್ತಾನೆ. ಅದಕ್ಕೆ ಓಕೆ, ಅಂದ್ರೆ ಈ ಸರಿ ಯಾರು ವಿನ್ ಆಗ್ಬಾರ್ದು ಅಂತ? ವಿನ್ನು ಅಶ್ವಿನಿ ಗೌಡ. ಯಾಕೆ? ಅವ್ರು ತುಂಬಾ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಕೊಡ್ಬೇಕು, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅದಕ್ಕೆ. ಅದಕ್ಕೆ. ಓಕೆ, ಈಗ ಯಾರು ಗಿಲ್ಲಿ ಮತ್ತೆ ಕಾವ್ಯ ಬಂದ್ಬಿಟ್ಟು ಬಕೆಟ್ ಅಂತಾರೆ, ಏನ್ ಹೇಳ್ತೀರಾ? ಅವರು ಪಾರ್ಟ್ನರ್ಸ್ ಆಗಿದ್ರು ಸ್ಟಾರ್ಟಿಂಗು, ಅದಕ್ಕೆ ಎಲ್ಲಾರು ಬಕೆಟ್ ಅಂದ್ರೆ ಏನನ್ನ. ಓಕೆ, ರಕ್ಷಿತಾ ಫೇಕ್ ಅಂತಾರೆ, ರಕ್ಷಿತಾ ಫೇಕಾ ರಿಯಲ್ ಅಂತೀರಾ? ರಕ್ಷಿತಾ ರಿಯಲ್ ಆಗಿದ್ದಾಳೆ ಅಂತೀರಾ? ಓಕೆ, ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೋದು? ರಕ್ಷಿತಾ ಗೇಮ್ ಚೆನ್ನಾಗಿ ಆಡ್ತಾರಾ? ತುಂಬಾ ಚೆನ್ನಾಗ್ ಆಡ್ತಾರೆ. ಹುಡುಗಿಗೆ ಅಷ್ಟೊಂದ್ ಲ್ಯಾಂಗ್ವೇಜ್ ಬರ್ದೇ ಇದ್ರು ಸಹ ಅಷ್ಟೊಂದ್ ಮೆಚುರಿಟಿ ಇದೆ ಹುಡುಗಿಗೆ, ಅಷ್ಟ್ ಚೆನ್ನಾಗ್ ಮಾತಾಡ್ತಾರೆ. ತುಂಬಾ ಖುಷಿ ಆಗತ್ತೆ ಅವ್ರನ್ನ ನೋಡೋಕೆ. ಓಕೆ, ಬಿಗ್ ಬಾಸ್ ಅಲ್ಲಿ ಫೇಕ್ ಅಂತಿದಾರಲ್ಲ, ಅವಳ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಗೌಡನ ಅಲ್ಲ, ರಕ್ಷಿತಾ ಫೇಕು ಅಂತ ಧ್ರುವಂತ ಅವರು ರಕ್ಷಿತಾಗೆ ಹೇಳ್ತಾ ಇದ್ರು, ಏನ್ ಹೇಳ್ತೀರಾ? ಇಲ್ಲ ಅಂದ್ರೆ ಅವಳಿಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಸುಮ್ನೆ ಡೌ ಮಾಡ್ತಾಳೆ ಅಂತ. ಇಲ್ಲ, ಅವರು ತುಳುನಾಡೋರಾಗಿರೋದ್ರಿಂದ ಅವ್ರು ನಾಲ್ಗೆ ತೊದ್ಲುತ್ತೆ ಹೇಳ್ಬೇಕಂದ್ರೆ. ಓಕೆ, ಅದ್ರಲ್ಲೂ ಅವ್ರು ಮುಂಬೈಯಲ್ಲಿ ಇದ್ದು ಇಲ್ಲಿಗ ಬಂದಿರೋದು. ಹಾಗಾಗಿ ಅವಳೇ ವಿನ್ ಫೇಕ್ ಆಗ್ಬೇಕಂತ. ಅನ್ಸಲ್ಲ, ಅವರೇ ವಿನ್ ಆಗ್ಬೇಕು. ಅವರು ಇಲ್ಲ ಅಂದ್ರೆ ಗಿಲ್ಲಿ ಆಟ ಹೇಗಿದೆ ಅಂತೀರಾ? ಅವರು ಟೆಕ್ನಿಕಲ್ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಮತ್ತೆ ಹೌದು. ಅವರು ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದನ್ನೇ ಅವರು ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಓಕೆ, ಈಗ ಗಿಲ್ಲಿಯಿಂದ ಕಾವ್ಯಗೆ ಬಕೆಟ್ ಅಂತಾರೆ. ಇಲ್ಲ, ಕಾವ್ಯ ಅವಳ ಸ್ಟ್ಯಾಂಡ್ ಅವಳು ತಗೊಂಡಿದ್ದಾಳೆ. ಅವಳೇನು ಡಿಪೆಂಡ್ ಆಗಿ ಅವನಿಂದ ಅಂತ ಅವಳಲ್ಲಿ ಇಲ್ಲ. ಓಕೆ, ಅವಳ ಆಟನ ಅವಳು ಆಡ್ತಿದ್ದಾಳೆ. ಸೊ Thank you. ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಥ್ಯಾಂಕ್ ಯು.